ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 11 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕೊನೆಯ ಭಾಗ ಇಷ್ಟವೆಂದರೆ ಪ್ರೀತಿ ಅಲ್ವಾ, ಭಾಗ 12. ಅರ್ಜುನ್, ನಾನು ಊರಿಗೆ ಹೊರಡ್ತಿದ್ದೀನಿ. ಅವಳನ್ನು ಇಲ್ಲೇ ಇರಿಸಲು ಪಡಬಾರದ ಪಾಡೇ ಪಟ್ಟುಬಿಟ್ಟಿದ್ದ ಅರ್ಜುನ್. ಅದೆಷ್ಟು ಕನ್ವಿನ್ಸ್ ಮಾಡಿದ್ರೂ ಕೇಳಲಿಲ್ಲ, ಅದೆಷ್ಟು ಬೇಡಿಕೊಂಡರೂ ದೇವರು ವರ ಕೊಡಲಿಲ್ಲ. ಕೊನೆ ಸಲ ಹಾಗೆ ಹೇಳಿದಾಗ ಅರ್ಜುನ್, ಸಾಕ್ಷಿ, ನಂಗೆ ಗೊತ್ತು ನೀನು ಇಲ್ಲಿಂದ ಹೋದರೆ ಎಂದೂ ವಾಪಸ್ ಬರಲ್ಲ ಅಂತ. ದೇವರ ಇಚ್ಛೆ ಇದೇ ಆಗಿದ್ರೆ ಬದಲಾಯಿಸೋಕೆ ನಾವ್ಯಾರೋ ಮತ್ತೆ ಬರೋದು? ಹೇಳಿದ್ದೇ ಹೇಳ್ತಾನೆ ಅಂದ್ಕೋಬೇಡಿ. ಕೊನೆ ಸಲ ಐ ಆಮ್ ರಿಕ್ವೆಸ್ಟಿಂಗ್ ಯು ಪ್ಲೀಸ್ ಕಣ್ತುಂಬಿಕೊಳ್ಳುತ್ತಾ. ನಾಳೆ ಬಸ್ ಬುಕ್ ಆಗಿದೆ, ಹೊರಡ್ತಾ ಇದ್ದೀನಿ. ಇನ್ನೇನಾದರೂ ಹೇಳೋದಿದ್ರೆ ಹೇಳಿಬಿಡಿ ಅಂತ ಎಲ್ಲ ಮುಗಿಸಿ ಶಾಶ್ವತವಾಗಿ ಎಲ್ಲ ಮರೆತೋ ನನ್ನ ಬಿಟ್ಟು ಹೋಗ್ಬಿಡ್ತಿದ್ದೀರಾ ಅಲ್ವಾ? ಮಾತಾಡಲು ಆಗ್ತಿಲ್ಲ, ಫೋನ್ ಕಟ್. ಎಲ್ಲ ಕೊಟ್ಟು ಬಾಳು ಬರಿದಾಗಿಸೋದು ಅಂದರೆ ಇದೆ. ಛೇ, ನನ್ನ ಮಗಂದು ನನ್ನ ಜೀವಕ್ಕೆ ನೆಮ್ಮದಿನೇ ಇಲ್ಲ. ಐ ಲವ್ ಯು ಸಾಕ್ಷಿ. ಇಷ್ಟೇನಾ ನನ್ನ ನಿನ್ನ ಸಂಬಂಧ? ಏನೋ ಒಂದು ಮಾತು ಬರುತ್ತೆ ಹೋಗುತ್ತೆ, ಅಷ್ಟು ಅನ್ನೋಕ್ಕೂ ಹಕ್ಕಿಲ್ವಾ? ನಿನ್ನ ಬೈಯೋಕ್ಕೂ ನಂಗೆ ಅಧಿಕಾರ ಇಲ್ವಾ? ನೀನು ಹೋದರೆ ಎಲ್ಲ ಮುಗ್ದೋಗ್ಬಿಡುತ್ತೆ. ಅದೇನೇನೋ ಆಸೆ ಇಟ್ಕೊಂಡಿದ್ದೀನಿ ಸಾಕ್ಷಿ. ನಾನು ನೀನು ಅಂದುಕೊಂಡು ಕಾಣಬಾರದ ಕನಸೆಲ್ಲ ಕಂಡುಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸೆ ಸಾಕ್ಷಿ ಎಂದು ಕಣ್ಣೀರಿಡ್ತಿದ್ದಾನೆ ಅಗಸ್ತ್ಯ. ಆ ಹೇಳಲಾಗದ ಮಾತೊಂದು ಉಳಿದು ಹೋಗಿದೆ. ಆಗಬಾರ್ದು ಆಗೋಯ್ತು. ಅದು ಹೇಗೆ ಹೇಳಿ ನಿಂಗೆ ನಾನು ಎಷ್ಟು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ? ಐ ಲವ್ ಯು, ಐ ಆಮ್ ಸಾರಿ. ದಯವಿಟ್ಟು ಬಿಟ್ಟೋಗ್ಬೇಡ. ರಾತ್ರಿ ಈ ಕಡೆ ಎಲ್ಲ ಲಗೇಜ್ ಪ್ಯಾಕ್ ಆಗ್ತಿದ್ರೆ ನನ್ನ ಮನಸ್ಸಿನಲ್ಲಿರುವ ಭಾವನೆಯೆಲ್ಲ ಅವಳಿಗೆ ಹೇಳಬೇಕು ಅಂದುಕೊಂಡು ಪತ್ರ ಬರೀತಿದ್ದಾನೆ ಅಗಸ್ತ್ಯ. ಇಷ್ಟು ದಿನ ನಮ್ಮ ಮಧ್ಯೆಯೇ ಇದ್ರೂ ಹೇಳೋಕ್ಕಾಗಲಿಲ್ಲ. ಈಗ ಎಲ್ಲ ಬಿಟ್ಟು ಹೊರಡ್ತಿದ್ದಾಳೆ. ಒಂದು ರಾತ್ರಿಯಲ್ಲಿ ಅದೇನಂತ ಹೇಳಲಿ? ಒಂದು ರಾತ್ರಿಯಲ್ಲಿ ನನ್ನ ಭಾವನೆ ಹೇಳಲು ಸಾಕಾಗುತ್ತಾ? ಅವಳು ಏನಾದರೂ ಅನ್ನಲಿ, ನಾಳೆ ಈ ಲೆಟರ್ ಮತ್ತು ಈ ಗಿಫ್ಟ್ ಅವಳಿಗೆ ಕೊಡಲೇಬೇಕು. ಅದೇ ಲಾಸ್ಟ್ ಸೂರ್ಯ ಹುಟ್ಟೋದನ್ನು ಆ ಮನೆಯ ಟೆರೆಸ್ ಮೇಲೆ ನಿಂತು ಸಾಕ್ಷಿ ನೋಡಿದ್ದು. ಆ ಕಡೇ ದಿನ ಕೊನೆಯದಾಗಿ ತನ್ನ ಸ್ನೇಹಿತರ ಜೊತೆ ಹಾಗೆ ಮಾತಾಡುತ್ತಾ, ಇನ್ನೇನಾದರೂ ಹೇಳೋದಿದ್ರೆ ಹೇಳಿಬಿಡಿ, ನಾವು ಮತ್ತೆ ಸಿಗ್ತೀವಿ, ಆದರೆ ಈ ಥರ ಸಮಯ ಕಳೆಯೋಕ್ಕಾಗಲ್ಲ. ಐ ಆಮ್ ಗೋಯಿಂಗ್ ಟು ಮಿಸ್ ಯು ಆಲ್ ಅಂತ ಗೊತ್ತಾಗಿ ಆ ಕಡೆ ಮುಖ ಮಾಡಿ ಮಲಗಿಬಿಟ್ಟಳು. ಏನೋ ಗೊತ್ತಿಲ್ಲ, ಸೋತೆ ಅನ್ನೋ ಭಾವ. ಸಾಕ್ಷಿ ಸಾಕ್ಷಿ ಅಂತ ಕರೀತಾನೇ ಇದ್ದಾರೆ. ಇವತ್ತು ಜರ್ನಿ ಮಾಡಬೇಕಲ್ಲ, ಸೊ ರೆಸ್ಟ್ ಮಾಡ್ತೀನಿ, ನನ್ನನ್ನು ನಾನೇ ಸಂಭಾಳಿಸುತ್ತಾ. ಒಂದು ಸಾರಿ ಅಗಸ್ತ್ಯ, ಸಾಕ್ಷಿ, ಇಂಪನ ಮೂವರು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದಾಗ ಚೆಂದದೊಂದು ಡ್ರೆಸ್ ನೋಡಿದ್ದರು. ಸಾಕ್ಷಿಳಿಗೆ ತುಂಬ ಚೆನ್ನಾಗಿ ಕಾಣುತ್ತಿತ್ತು, ಆದರೆ ರೇಟ್ ನೋಡಿ ಅಯ್ಯೋ ತಗೊಳ್ಳೋಕ್ಕಾಗಲ್ಲ ಅಂತ ಬಿಟ್ಟಿದ್ದಳು. ಅವಳಿಷ್ಟಪಟ್ಟ ಅದೇ ಡ್ರೆಸ್ ಅಗಸ್ತ್ಯ ಅವಳಿಗಾಗಿ ಗಿಫ್ಟ್ ಕೊಡಲು ತಂದಿದ್ದ. ನಿನ್ನೆ ರಾತ್ರಿಯೆಲ್ಲ ಕೂತು ಬರೆದಿದ್ದ ಪ್ರೇಮ ಪತ್ರ ಸಾಕ್ಷಿನ ಕೈ ಸೇರಲು ಅಪಹಪಿಸುತ್ತಿತ್ತು. ಬ್ಯಾಗ್ ಹತ್ರ ಒಂದು ಬುಕ್. ನೀ ಹಿಂಗೆ ನೋಡಬೇಡ ನನ್ನ, ರವಿ ಬೆಳಗೆರೆ ಅವರದು. ಹಾಗೆ ಹಿಂದೆ ಜ್ಞಾಪಿಸಿಕೊಂಡಾಗ ನಾನು ಅಗಸ್ತ್ಯ ಒಂದು ದಿನ ಬೈಕ್ನಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ವಿ. ನನ್ನ ಊರಿಗೆ ಕಳಿಸಲು ಬಂದಿದ್ದ. ಕೈಯಲ್ಲೊಂದು ಬುಕ್ ಇತ್ತು, ಅದೇ ಇದು. ಹಾಗೆ ಅದ್ಯಾವುದೋ ಪುಟ ಸಂಖ್ಯೆ ಹೇಳಿ ಆ ಪುಟ ನನ್ನ ಫೇವ್ರೆಟ್ ಅಂದಿದ್ದ. ಅದರಲ್ಲಿ ಆ ಸ್ಟೋರಿ ಹೀರೋನ ಮನದಾಳದ ಮಾತಿದ್ದವು. ಅದೇ ಥರ ಭಾವನೆ, ಅದೇ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ ಅಂತ ಅವನು ಹೇಳಲಿಲ್ಲ. ಅದನ್ನು ನೋಡಿದ ತಕ್ಷಣ ಅಗಸ್ತ್ಯನೇ ಕಣ್ಣೆದುರಿಗೆ ಬಂದೋ ಆದಂತೆ, ನೀ ಹಿಂಗೆ ನೋಡಬೇಡ ನನ್ನ ಅಂತ ಅವನೇ ಓದಲು ಕೊಟ್ಟ ಬುಕ್ ಅದು. ನೀ ಹಿಂಗೆ ನೋಡಿದರೆ ನನ್ನ ತಿರುಗಿ ನಾ ಹೆಂಗೆ ನೋಡಲೆ? ಪ್ರತಿ ಸಲ ಎಲ್ಲಾದರೂ ಎಕ್ಸಾಮ್ ಕೊಡಲು ಹೊರಟಾಗ, KFCಗೆ ಹೋದಾಗ, ಆ ಥರದ ಡ್ರೆಸ್ ನೋಡಿದಾಗ, ಆ ಬುಕ್ ನೆನಪಿಸಿಕೊಂಡಾಗ, ಇನ್ನೂ ಯಾಕೆ ಎಂದಿಗೂ ಎಂದೆಂದಿಗೂ ನನ್ನ ಅತಿ ಹೆಚ್ಚಾಗಿ ಕಾಳಜಿ ವಹಿಸಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿದಾಗಲೂ ನನಗೆ ನೆನಪಿಗೆ ಬರುವುದು ಅದೇ ಹೆಸರು, ಅಗಸ್ತ್ಯ. ಅಷ್ಟೊಂದು ನೆನಪುಗಳನ್ನು ಕೊಟ್ಟು ನೆನಪಾಗಿ ಉಳಿಯುತ್ತಿರುವೆಯಲ್ಲ ಗೆಳೆಯ, ಇದು ಸರಿಯೇ? ಒಮ್ಮೆಯಾದರೂ ಹೇಳಿಬಿಡು ಸಾಕ್ಷಿ. ಅದೇ ಆಪ್ತ ಸ್ನೇಹಿತ ಅಗಸ್ತ್ಯನಾಗಿ ಉಳಿದು ಬಿಡ್ತೀನಿ, ಈ ಪ್ರೀತಿ ನಮ್ಮನ್ನು ದೂರ ಮಾಡುತ್ತೆ ಅನ್ನೋದಾದರೆ ಅದು ನಂಗೆ ಬೇಡ. ಸ್ನೇಹನ ಪ್ರೀತಿನ ಅಂದರೆ ಅದೇ ನಮ್ಮ ಬೆಲೆ ಕಟ್ಟಲಾಗದ ಸ್ನೇಹವನ್ನೇ ಆಯ್ದುಕೊಳ್ತೀನಿ ಎಂದೋ. ಆ ಎಲ್ಲ ಕಹಿ ನೆನಪುಗಳನ್ನು ಒಮ್ಮೆಲೆ ಅಳಿಸಿ ಕೊನೆಯವರೆಗೂ ಆಪ್ತ ಮಿತ್ರರಂತೆ ಇರೋಣ ಅಂದೋ. ಹೇಳಲ್ಲ ಅಲ್ವಾ, ನಾವು ಹುಟ್ಟಿದ್ದೇ ಒಬ್ಬರಿಗೊಬ್ಬರು ಖುಷಿ ದುಃಖ ಬೇಕು ಬೇಡ ಹಂಚಿಕೊಳ್ಳೋ ಅಮೋಘ ಸ್ನೇಹಿತರಾಗಿ. ಬ್ಯಾಂಗ್ಳೂರ್ ಡೇಸಲ್ಲಿ ಹೀರೋ ಹೀರೋಯಿನ್ ಇರ್ತಾರಲ್ವಾ, ಹಾಗೆ
ಹ್ಞೂ ಅಂದರೆ ಇವತ್ತಿಗೂ ಅದೇ ಮೊದಲಿನ ಸಾಕ್ಷಿಯಾಗಲು ನಾನು ರೆಡಿ. ಅದೇ ಅಗಸ್ತ್ಯನ ನನಗೆ ವಾಪಸ್ ಕೊಟ್ಬಿಡು. ಅವನಿಲ್ಲದೆ, ಅವನ ಮಾತಿಲ್ಲದೆ, ಆ ನಗುವಿಲ್ಲದೆ ಹೇಗೆ ದಿನ ಕಳೆದಿದ್ದೇನೆ ನಂಗೊತ್ತೋ. ಈ ಪ್ರೀತಿ ಅನ್ನೋ 2 ಅಕ್ಷರ ನಮ್ಮ ಬಂಧವನ್ನೇ ಕೊಂದುಬಿಡ್ತೋ, 2 ಮನಸ್ಸುಗಳನ್ನೇ ದೂರ ಮಾಡಿಬಿಡ್ತೋ. ನಿಜವಾಗಿ ಹೇಳಬೇಕೆಂದರೆ ಈ ಭೂಮಿ ಮೇಲೆ ಆ ದೇವರು ಕೊಟ್ಟ ಅದ್ಭುತ ಸ್ನೇಹಪೂರ್ವಕವಾದ ಉಡುಗೊರೆಯೇ ಅಗಸ್ತ್ಯ. ನನ್ನ ಆಪ್ತ ಬಾಂಧವ, ಆಪ್ತ ಮಿತ್ರ, ಆಪ್ತ ಸ್ನೇಹಿತ, ಕಡೆಯದಾಗಿ ಹೇಳ್ತಿದ್ದೀನಿ, ನಾವು ಸ್ನೇಹಿತರಾಗಲು ಹುಟ್ಟಿದ್ದೀವಿ ಹೊರತು ಪ್ರೇಮಿಯಾಗಲು ಅಲ್ಲ. ನಾನಿಂದು ನಿನ್ನ ಸ್ನೇಹಿತೆ. ಆ ಮುದ್ದಾದ ಗುಲಾಬಿ ಸೀರೆ ಹಾಗೆ ಸ್ಪರ್ಶಿಸಿದರೆ ಅರ್ಜುನ್ ಕಣ್ಮುಂದೆ ಇದ್ದಂತೆ ಭಾಸ. ನಾನೆಷ್ಟು ಬೈದೆ, ರೂಢಾಗಿ ಮಾತಾಡಿದೆ, ಅವಾಯ್ಡ್ ಮಾಡಿದೆ. ನಿನ್ನ ಭಾವನೆಗಳಿಗೆ ಸ್ಪಂದಿಸಲಿಲ್ಲ, ಬರೀ ದುಃಖವೇ ನಿನ್ನ ಪಾಲಾಗಿಸಿದೆ. ಆದರೂ ನೀನು ನನ್ನಿಂದ ದೂರ ಹೋಗಲಿಲ್ಲ. ಬೇಡವೆಂದು ನಿಷ್ಠೂರವಾಗಿ ನಿರಾಕರಿಸಿದರೋ ಅದೆಷ್ಟು ಪ್ರೀತಿ. ಯಾವ ಜನ್ಮದಲ್ಲಿ ಏನಾಗಿದ್ದೆ? ಯಾವಾಗಲೂ ನಾನು ಹೈಟ್ ಆಗಿಲ್ಲ, ಕುಳ್ಳ, ಕಲರ್ ಇಲ್ಲ, ಹ್ಯಾಂಡ್ಸಮ್ ಇಲ್ಲ, ಅದು ಇಲ್ಲ, ಇದಿಲ್ಲ. ನನ್ನ ಹೇಗೆ ಒಪ್ಕೋತೀಯ ಅಂತ ಕೇಳ್ತೀಯಲ್ಲ. ಅಂದ ನೋಡಿಯೇ ಪ್ರೀತಿ ಹುಟ್ಟುತ್ತೇನೋ? ಅಂದವಾಗಿರೋರು ಮಾತ್ರ ಬೇಕಾದನ್ನು ಪಡೆಯಬಹುದು ಅಂತ ಯಾರು ಹೇಳಿದ್ದೋ? ಯಾವ ಡಿಕ್ಷನರಿಯಲ್ಲಿದೆ? ಆದರೆ ನನ್ನ ಡಿಕ್ಷನರಿಯಲ್ಲಂತೂ ಖಂಡಿತ ಇಲ್ಲ. ನನಗೆ ಹೈಟಾಗಿ ಹ್ಯಾಂಡ್ಸಮ್ ಆಗಿ ಇರೋರೇ ಬೇಕು ಅಂದಿದ್ದರೆ ಅಗಸ್ತ್ಯನನ್ನೇ ಒಪ್ಪಿಕೊಳ್ಳಬಹುದಿತ್ತಲ್ಲ. ಅರ್ಥ ಇಷ್ಟೇ, ಯಾರ ಪ್ರೀತಿ ಹೆಂಗಿರುತ್ತೋ ಗೊತ್ತಿಲ್ಲ. ಆದರೆ ನನ್ನ ಪ್ರೀತಿ ಅಂದ ಅಂತಸ್ತಿಕೆ ನೋಡದೆ ಒಳ್ಳೆಯ ಮನಸ್ಸು ನೋಡಿ ಹುಟ್ಟುತ್ತೆ. ನೈಜ ಭಾವನೆ ನನ್ನಲ್ಲಿ ಮೂಡಬೇಕು. ಆ ಎಲ್ಲ ಭಾವನೆಗಳನ್ನು ನಾನು ಅನುಭವಿಸಬೇಕು. ಕರುಣೆಗೂ ಪ್ರೀತಿಗೂ ತುಂಬ ವ್ಯತ್ಯಾಸ. ಆ ಕರುಣೆಯನ್ನು ಪ್ರೀತಿ ಆಗಿಸಲಾರೆ, ಮುಂದೊಂದು ದಿನ ಪಶ್ಚಾತ್ತಾಪವೂ ಪಡಲಾರೆ. ನಿನ್ನ ಭ್ರಮಾಲೋಕಕ್ಕೂ ನಾ ತಳ್ಳಲಾರೆ. ಅರ್ಧದಲ್ಲಿ ಬಂದವಳು ಅರ್ಧಕ್ಕೆ ಬಿಟ್ಟು ಹೊರಡ್ತಿದ್ದೀನಿ. ಇಲ್ಲಿ ಬಂದ ಮೇಲೆ ಲಾಭಗಳು ನಷ್ಟಗಳು ಎಲ್ಲ ಆಗಿವೆ. ಆದರೆ ಜೀವನದಲ್ಲಿ ಒಂದು ಹೊಸ ಪಾಠವೇ ಕಲಿತಿರುವೆ. ನಷ್ಟಗಳಿಂದ ಸ್ಟಾರ್ಟ್ ಮಾಡೋದಾದರೆ, ನನ್ನ 10 ವರ್ಷದ ಸ್ನೇಹ, ನನ್ನ ಪ್ರಾಣ ಸ್ನೇಹಿತೆ ದೂರವಾದಳೋ. ಅಗಸ್ತ್ಯ ಸ್ನೇಹವನ್ನು ಪ್ರೀತಿಯಾಗಿಸಿ ನಮ್ಮ ಬಂಧಕ್ಕೆ ಗೋಡೆ ಕಟ್ಟಿದ. ಅರ್ಜುನ್ ಅಂತಹ ಒಳ್ಳೆ ಮನುಷ್ಯನನ್ನು ಕಳ್ಕೊತಾ ಇದ್ದೀನಿ. ಇಲ್ಲಿ ಬಂದು ಅಪ್ಪಂಗೆ ಮನೆಗೆ ಹರ್ಟ್ ಮಾಡಿದ್ದೀನಿ. ಲೈಫಲ್ಲಿ ಒಂಥರ ಸೆಲ್ಫಿಶ್ ಆಗಿದ್ದೀನಿ. ನನ್ನ ಅಸ್ತಿತ್ವವೇ ನನ್ನಿಂದ ದೂರವಾಗಿದೆ. ಆ ನಗುಮುಖ, ಎಲ್ಲರನ್ನೂ ಹಚ್ಚಿಕೊಂಡು ಸಹಾಯ ಮಾಡೋ ಮನಸ್ಥಿತಿ ಎಲ್ಲ. ನನ್ನ ಗುರಿನೂ ತಪ್ಪೋಗಿದೆ. ಸಮಯ ಕಳೆದಂಗೆ ಎಕ್ಸೆಟ್ರಾ ಎಕ್ಸೆಟ್ರಾ. ಇನ್ನು ಲಾಭಗಳನ್ನು ನೋಡಿದರೆ, ಮನೆಯಿಂದ ದೂರವಾಗಿ ಎಲ್ಲ ಜವಾಬ್ದಾರಿಗಳನ್ನು ಕಲ್ತಿದ್ದೀನಿ. ದುಡ್ಡಿನ ಬೆಲೆ, ಕುಟುಂಬದ ಬೆಲೆ ಎಲ್ಲ. ಅಡುಗೆ ಮಾಡೋದು ಮೊದಲಾಗಿ ಕಲ್ತಿದ್ದೀನಿ. ವಿಧ ವಿಧದ ಜನರ ಮನಸ್ಥಿತಿ ಅರ್ಥವಾಗಿದೆ. ಯಾರೊಂದಿಗೆ ಎಷ್ಟು ಬೆರೀಬೇಕು, ಎಷ್ಟು ಮಾತಾಡಬೇಕು, ಎಲ್ಲಿಡಬೇಕು, ಅವರವರ ಸ್ಥಾನಮಾನ ಪಕ್ಕಾ ಆಗಿದೆ. ನಮ್ಮ ದಾರಿ, ನಮ್ಮ ಪಯಣ ನಮ್ಮದೇ. ಯಾರೂ ಜೊತೆ ಬರಲ್ಲ. ಬಂದರೂ ಸ್ವಲ್ಪ ದೂರ ಮಾತ್ರವೇ. ಕೊನೆಗೆ ನಾವೇ ಅಲ್ಲಿ ಹೋಗಬೇಕು. ನಾವು ಮತ್ತೊಬ್ಬರನ್ನು ಇಷ್ಟಪಡೋದು ನಮ್ಮ ಕೈಯಲ್ಲಿದ್ದರೆ, ಅವರ ಇಷ್ಟ ಕಷ್ಟ ಅವರ ಕೈಯಲ್ಲಿರುತ್ತೆ. ನೀನು ನಂತರ ಅಲ್ಲ ಅನ್ನೋದು ತಪ್ಪು. ಅವಶ್ಯಕತೆ, ಅನವಶ್ಯಕತೆ, ಸಂದರ್ಭ, ಸಹಾಯ, ಸಹಾನುಭೂತಿ, ತಾಳ್ಮೆ, ಮುಖವಾಡ, ತೋರಿಕೆ, ಸ್ನೇಹ, ಪ್ರೀತಿ, ಮನ, ಮನಸ್ಥಿತಿ ಎಕ್ಸೆಟ್ರಾ ಎಲ್ಲದರ ಕರೆಕ್ಟ್ ಅರ್ಥ. ಮೆಚುರಿಟಿ ಲೆವೆಲ್ ಜಾಸ್ತಿ ಆಗಿದೆ. ಸೆಲ್ಫಿಶ್ ಅಂದರೂ ಪರವಾಗಿಲ್ಲ. ಕೆಲವೊಂದನ್ನು ಕಳ್ಕೊಂಡರೆ ತಾನೇ ಇನ್ನು ಕೆಲವು ಸಿಗೋದು. ನಾನು ಕಳ್ಕೊಂಡು ಪಡ್ಕೊಂಡಿದ್ದೀನಿ. ಕಳೆದುಕೊಂಡ ಅಮೂಲ್ಯ ಬಂಧಗಳು ಬರೀ ನೆನಪಾಗಿವೆ. ಜೀವನದಲ್ಲಿ ಹೊಸ ಪಾಠವೇ ಕಲಿಸಿವೆ. ಯಾವುದೂ ಶಾಶ್ವತವಲ್ಲ. ನಂದು ಅಂತ ಇಲ್ಲೇನಿಲ್ಲ. ಆತ್ಮ ಕೂಡ ಪರಮಾತ್ಮಂದು. ಇವತ್ತಿರೋರು ನಾಳೆ ಇರಲ್ಲ. ಹಾಗಂತ ಜೀವನವೇನೂ ನಿಲ್ಲಲ್ಲ. ಕಷ್ಟವಾಯಿತಾ ಎದುರಿಸಿ, ಸುಖ ಬಂತ ಹಂಚಿಕೊಳ್ಳಿ. ಇಷ್ಟವೆಂದರೆ ಪ್ರೀತಿ ಅಲ್ವಾ? ಅದನ್ನು ನಿಮ್ಮ ನಿಮ್ಮ ಮನಸ್ಥಿತಿಗೆ ತಕ್ಕಂತೆ. ಇಷ್ಟನೂ ಆಯಿತು, ಪ್ರೀತಿನೂ ಆಯಿತು ಅನ್ನೋರಿದ್ದಾರೆ. ಇಷ್ಟವೇ ಬೇರೆ, ಪ್ರೀತಿಯೇ ಬೇರೆ ಅನ್ನೋರಿದ್ದಾರೆ. ಇಷ್ಟವೇಕೆ ಪ್ರೀತಿಯಾಗಬಾರದು? ಕೆಲವರು ಅಂದರೆ ಇಷ್ಟವೆಂದರೆ ಪ್ರೀತಿಯೇ ಅಂತ ಹೇಳೋರಿದ್ದಾರೆ. ನನ್ನ 2 ಇಷ್ಟಗಳು ಪ್ರೀತಿಯಾಗದೆ ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ಅಂತ್ಯಗೊಂಡಿದೆ. ಸದ್ಯಕ್ಕೆ ನನ್ನ ಪ್ರಕಾರ, ನನ್ನ ಪರಿಸ್ಥಿತಿ, ಸಂದರ್ಭದ ಪ್ರಕಾರ ಇಷ್ಟ ಪ್ರೀತಿ ಅಲ್ಲ. ಮುಂದೊಂದು ದಿನ ನನಗೂ ಮನಸ್ಸಿದ್ದರೆ ಅದು ಇಷ್ಟದಿಂದ ಪ್ರೀತಿನೂ ಆಗಬಹುದು. ಆಗಲೇ ಹೇಳಿದೆ ತಾನೇ, ಎಲ್ಲ ಅವರವರ ಅವಶ್ಯಕತೆಗಳು, ಅಭಿರುಚಿಗಳು ಅಂತ. ಬಸ್ ಸ್ಟಾಪಲ್ಲಿದ್ದೀನಿ. ಅಗಸ್ತ್ಯ ಕೂಡ ಬಂದಿದ್ದಾನೆ. ಆದರೆ ನನ್ನ ಮುಖ ನೋಡಿ ಅವನಿಗೆ ಅರ್ಥವಾಗಿ ಹೋಗಿದೆ. ಅವಳೆಂದು ನನ್ನವಳಾಗಲು ಸಾಧ್ಯವಿಲ್ಲವೆಂದೋ. ಮಳೆ ಬರುತ್ತಿದೆ ಹೊರಗೆ.
ಗಿಫ್ಟ್ ಕೊಡಲು ಕೈ ನಡುಗೆ ಅದೆಲ್ಲೋ ರೂಮಲ್ಲಿ ಅನಾಥವಾಗಿ ಬಿದ್ದಿದೆ. ನನ್ನ ಮತ್ತೆ ಸೇರಲು ಅವನಿಗಾಗಲಿ ಆ ಬಟ್ಟೆಗಾಗಲಿ ಸಾಧ್ಯವಾಗುತ್ತಿಲ್ಲ. ಬಸ್ ಬಂದೇ ಬಿಡ್ತು. ತುಂಬ ಲಗೇಜ್ ಇರೋದ್ರಿಂದ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಿದ್ದಾರೆ. ಅಗಸ್ಯ ಮತ್ತೊಂದು ಚಿಕ್ಕ ಲಗೇಜ್ ಇಡಲು ಮೇಲೆ ಬಂದರೆ, ಬಾಯ್ ಅಗಸ್ಯ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಅಂತ ಮನಸ್ಸು ಅಂದರೆ, ಕೊನೆ ಕ್ಷಣ ಕೈ ಕೊಡದೆ ಹ್ಯಾಪಿ ಜರ್ನಿ ಅಂದವನೇ ಅರ್ಧಂಬರ್ಧ ಹಾಕ್ಕೊಟ್ಟು ಲೆಟರ್ ಕೂಡ ಕೊಡದೆ ಕಮ್ಮನಿ ಕೂಡಿಟ್ಟು ಕೆಳಗಿಳಿಯುತ್ತಾನೆ. ರೈಟ್ ಡೋರಲ್ಲಿ ನಿಂತು ಕೈ ಬೀಸ್ತಿದ್ದೀನಿ. ಅಗಸ್ಯ ಕಾಣ್ತಿಲ್ಲ. ಗಿಫ್ಟ್ ಕೂಡ ನಾನು ನೋಡಲಿಲ್ಲ. ಅವನು ಕೊನೆಗೆ ಕೊಡಲೂ ಇಲ್ಲ. ಆ ಪ್ರೇಮ ಪತ್ರದಲ್ಲಿರುವ ಅಕ್ಷರ ಓದುವ ಭಾಗ್ಯ ನನಗಿರಲಿಲ್ಲ. ಪತ್ರವೊಂದು ನಗುತ್ತಾ ಜೇಬಿನಲ್ಲಿ ಕೂತಿದ್ದರೆ ಬೈಕ್ ಹೇಳದೆ ಕೇಳದೆ ಇನ್ನೆಲ್ಲೋ ಸಂಚಾರ ನಡೆಸಿತ್ತು. ಹಬ್ಬ ಮುಗೀತು, ಇವತ್ತಿಗೆ ಎಲ್ಲ ಮುಗೀತು ಅಂದುಕೊಳ್ಳುವಷ್ಟರಲ್ಲಿ ಅರ್ಜುನ್ನ ಫೋನ್. ಸಾಕ್ಷಿ, ಹ್ಯಾಪಿ ಜರ್ನಿ ಕಣ್ರಿ, ಸೇಫ್ ಆಗಿ ಊರಿಗೆ ಹೋಗಿ ಬಾಯ್. ಫೋನ್ ಕಟ್ಟಾಗಿತ್ತು. ಆದರೂ ಏನೋ ಮಿಸ್ ಆಗ್ತಿದೆ. ಏನೋ ನನ್ನಿಂದ ಒಂದು ಭಾಗ ಉಳಿದೋಗಿದೆ. ಏನದು? ಆ ಥರ ಭಾವ ಏನು ಅಂತ ಗೊತ್ತಿಲ್ಲ. ಗೊತ್ತಾಗೋದು ಬೇಡ. ಗೊತ್ತಾಗದಿದ್ದರೇನೇ ಒಳ್ಳೆಯದು. ಪಕ್ಕದಲ್ಲಿ ಯಾರೂ ಇರಲಿಲ್ಲ. ದೇವರ ದಯೆ. ಮಂಡಿಗೆ ಹಣೆಯೂರಿ ದುಃಖ ಹೊರ ಹಾಕಿದೆ. ಕಣ್ಣೀರೊರೆಸಿಕೊಂಡು ಕಿಟಕಿಯಿಂದ ಹೊರ ನೋಡಿದರೆ ಕತ್ತಲು ಎಲ್ಲವನ್ನೂ ಆವರಿಸಿತ್ತು. ಬೆಂಗಳೂರು ಕಣ್ಮರೆಯಾಗಿ ಕತ್ತಲನ್ನು ನನ್ನ ಬೀಳ್ಕೊಟ್ಟಿತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.